ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಮಹಿಳೆಯರೇ, ಇಂತಹ ಪುರುಷರೊಂದಿಗೆ ಎಂದಿಗೂ ಡೇಟಿಂಗ್ ಮಾಡಿದಿರಿ? ಮಹಿಳೆಯರು ಜೀವನ ಸಂಗಾತಿಯನ್ನು ಆಯ್ಕೆ ಮಾಡುವಾಗ ಅಥವಾ ಡೇಟಿಂಗ್ ಮಾಡುವ ಪುರುಷರ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳಿಯಲೇಬೇಕು. ನೀವು ಆಯ್ಕೆ ಮಾಡಿಕೊಂಡಿರುವ ಸಂಗಾತಿಯ ನಡವಳಿಕೆಯನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ನಾವು ಯಾರೊಂದಿಗೂ ನಮ್ಮ ಜೀವನವನ್ನು ಕಳೆಯಬೇಕೆಂದಿರುತ್ತೇವೋ ಅಂತಹ ವ್ಯಕ್ತಿಯ ಬಗ್ಗೆ ಮೊದಲೇ ಸಂಪೂರ್ಣವಾಗಿ ತಿಳಿದುಕೊಳ್ಳುವುದು ಒಳ್ಳೆಯದು. ಯಾರೊಂದಿಗಾದರೂ ಸಂಬಂಧವನ್ನು ಪ್ರಾರಂಭಿಸುವವರೆಗೆ ಆ ವ್ಯಕ್ತಿಯ ಬಗ್ಗೆ ನಿಮಗೆ ಹೆಚ್ಚು ತಿಳಿದಿರುವುದಿಲ್ಲ. ಕ್ರಮೇಣ ಹತ್ತಿರವಾಗುತ್ತಿದ್ದಂತೆ ಡೇಟಿಂಗ್ ಮಾಡುತ್ತಾ ಅವರ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ. ಅಂತಹ ಪರಿಸ್ಥಿತಿಯಲ್ಲಿ ಮಹಿಳೆಯರು ಡೇಟಿಂಗ್ ಮಾಡುವ ಮೊದಲು ವಿಶೇಷ ಗಮನ ಹರಿಸಬೇಕು. ಮಹಿಳೆಯರು ಮದುವೆಯ ನಂತರ ಹುಡುಗನ ಮನೆಗೆ ಹೋಗಬೇಕಾಗುತ್ತದೆ. ಎಲ್ಲರೂ ಹೊಸಬಲ್ಲೇ, ಹಾಗಾಗಿ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡುವಾಗ ಜಾಗರೂಕರಾಗಿರಬೇಕು. ನಿಮಗಾಗಿ ಸರಿಯಾದ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡಲು ಕೆಲವು ಸಲಹೆಗಳನ್ನು ನೀಡಿದ್ದೇವೆ. ಇದರಿಂದ ನೀವು ಡೇಟಿಂಗ್ ಮಾಡುತ್ತಿರುವ ವ್ಯಕ್ತಿಯ ನಿಮಗೆ ಸೂಕ್ತರೇ ಅಲ್ಲವೇ ಎನ್ನುವುದನ್ನು ತಿಳಿಯಬಹುದು. ಪ್ರಬುದ್ಧತೆ ಇಲ್ಲದಿರುವುದು. ಯಾವುದೇ ವ್ಯಕ್ತಿಗಾದರೂ ಪ್ರಬುದ್ಧತೆ ಇರಬೇಕು. ಇನ್ನೂ ಮಕ್ಕಳಂತೆ ವರ್ತಿಸುವ ಅನೇಕ ಪುರುಷರು ಇದ್ದಾರೆ. ಅವರು ಜೀವನವನ್ನು ಯಾವತ್ತೂ ಸೀರಿಯಸ್ ಆಗಿ ತೆಗೆದುಕೊಳ್ಳುವುದಿಲ್ಲ. ಅವರಿಗೆ ಎಲ್ಲವೂ ಹುಡುಗಾಟ ಆಗಿರುತ್ತಾರೆ. ಜವಾಬ್ದಾರಿ ಎನ್ನುವುದೇ ಇರುವುದಿಲ್ಲ. ಎಲ್ಲವನ್ನು ಹಗುರವಾಗಿ ತೆಗೆದುಕೊಳ್ಳುತ್ತಾರೆ. ನೀವು ಅವರಿಗೆ ಕೆಲವು ಕೆಲಸಗಳನ್ನು ಹೇಳಿದ್ದೀರಿ ಮತ್ತು ಅವರು ಮರೆತಿರುತ್ತಾರೆ ಎಂದು ಭಾವಿಸೋಣ, ಅಥವಾ ಅವರು ಸಣ್ಣ ವಿಷಯಗಳನ್ನು ಸಹ ನೆನಪಿನಲ್ಲಿಟ್ಟುಕೊಳ್ಳಲು ಸಾಧ್ಯವಿಲ್ಲ. ಬೇಜವಾಬ್ದಾರಿಯಿಂದ ಕೆಲಸವನ್ನು ಮಾಡುವವರನ್ನು ಯಾವತ್ತೂ ಡೇಟಿಂಗ್ ಮಾಡಬಾರದು. ಅಂಥವರು ಜೀವನದ ಸಂಗಾತಿಯಾಗಲು ಅನರ್ಹರು. ಅವರೊಂದಿಗೆ ವೈವಾಹಿಕ ಜೀವನವನ್ನು ನಡೆಸುವುದು ಉತ್ತಮವಲ್ಲ. ವಿವಾಹವಾದರೆ ಆಮೇಲೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಅಂತಹ ವ್ಯಕ್ತಿಯೊಂದಿಗೆ ಡೇಟಿಂಗ್ ಮಾಡುವ ಮೂಲಕ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವುದಕ್ಕಿಂತ ಪ್ರಬುದ್ಧ ಹುಡುಗನನ್ನು ಹುಡುಕುವುದು ಒಳ್ಳೆಯದು. ಕೇವಲ ತಮ್ಮ ಬಗ್ಗೆ ಯೋಚಿಸುವವರು. ಪ್ರತಿಯೊಬ್ಬರಿಗೂ ತಮ್ಮ ಮೇಲೆ ಪ್ರೀತಿ ಇರಬೇಕು, ನಿಜ. ಹಾಗಂತ ಮಾತ್ರಕ್ಕೆ ಯಾವಾಗಲೂ ನಿಮ್ಮ ಬಗ್ಗೆ ಮಾತ್ರ ಯೋಚಿಸಬೇಕು ಮತ್ತು ನಿಮ್ಮ ಸಂಗಾತಿಯನ್ನು ಮರೆತು ಬಿಡಬೇಕು ಎಂದು ಇದರ ಅರ್ಥವಲ್ಲ. ಅದರ ಜೊತೆಗೆ ಬೇರೆಯವರ ಬಗ್ಗೆಯೂ ಕಾಳಜಿ ವಹಿಸಬೇಕು. ಬರೀ ತಮ್ಮ ಬಗ್ಗೆಯೂ ಆಲೋಚಿಸುವವರು ತಮ್ಮ ಬೇಕು ಬೇಡಿಕೆಗಳ ಕಡೆಗೆ ಗಮನ ನೀಡುವವರನ್ನು ಸ್ವಾರ್ಥಿಗಳು ಎನ್ನುತ್ತಾರೆ. ಒಂದು ವೇಳೆ ನಿಮ್ಮ ಸಂಗಾತಿಯ ಈ ರೀತಿಯವಾಗಿದ್ದರೆ ನೀವು ಅಂತಹ ಪುರುಷರೊಂದಿಗೆ ದೂರವಿರಬೇಕು. ಅವರು ಯಾವುದೇ ಸಮಯದಲ್ಲಿ ನಿಮ್ಮನ್ನು ಬಿಟ್ಟು ಬಿಡಬಹುದು. ನೀವು ಹೆಚ್ಚು ನಂಬುವ ಮತ್ತು ಸಮಯ ಬಂದಾಗ ನಿಮ್ಮನ್ನು ನೋಯಿಸುವ ವ್ಯಕ್ತಿಗಿಂತ ಅಂತಹ ಪುರುಷರೊಂದಿಗೆ ಡೇಟ್ ಮಾಡದಿರುವುದೇ ಒಳ್ಳೆಯದು. ಇನ್ನು ಮಾಜಿ ಪ್ರೇಮಿಗಳ ಗುಂಗಲ್ಲೇ ಇರುವವರು. ಕೆಲವೊಮ್ಮೆ ಕೆಲವು ಪುರುಷರ ತಮ್ಮ ಮಾಜಿ ಪ್ರೇಮಿಯ ಗಂಗಲೇ ಇರುತ್ತಾರೆ. ಅವರಿಂದ ದೂರವಾಗಿ ಎಷ್ಟು ಸಮಯವಾದರೂ ಇನ್ನೂ ಅವರನ್ನು ಮರೆಯಲಾಗದೆ ಕೊರಗುತ್ತಿರುತ್ತಾರೆ. ಅಂತಹ ವ್ಯಕ್ತಿಗಳೊಂದಿಗೆ ಸಂಬಂಧವನ್ನು ಬೆಳೆಸುವುದು ಸರಿಯಲ್ಲ. ಏಕೆಂದರೆ ಮಾಜಿ ವ್ಯಕ್ತಿಯ ಹಿಂತಿರುಗಿದ ತಕ್ಷಣ ಅವರು ನಿಮ್ಮನ್ನು ಬಿಟ್ಟು ಹೋಗಬಹುದು. ನಿಮ್ಮ ಸಂಗಾತಿಯ ತನ್ನ ಮಾಜಿಯನ್ನು ನೆನಪಿನಲ್ಲಿಕೊಂಡು ನಂತರ ಅಳಲು ಪ್ರಾರಂಭಿಸಿದರೆ ಮತ್ತು ಅವರ ನೋವನ್ನು ಕಂಡು ನೀವು ಭಾವುಕರಾಗಿದ್ದೀರಿ. ಏಕೆಂದರೆ ನಿಮ್ಮೊಂದಿಗೆ ಡೇಟಿಂಗ್ ಮಾಡುವಾಗಲೂ ಅವರು ಮಾಜಿ ವ್ಯಕ್ತಿಯ ಮರೆಯಲು ಸಾಧ್ಯವಾಗುವುದಿಲ್ಲ ಮತ್ತು ಅವರು ನಿಮಗೆ ಸುರಕ್ಷಿತ ಭವಿಷ್ಯವನ್ನು ನೀಡಲು ಸಾಧ್ಯವಾಗುವುದಿಲ್ಲ. ಒಂದು ವೇಳೆ ಅವರು ತಮ್ಮ ಮಾಜಿ ಪ್ರೇಯಸಿಯನ್ನು ಸಂಪೂರ್ಣವಾಗಿ ಮರೆತಿದ್ದರೆ ಮಾತ್ರವೇ ಅಂತಹ ಪುರುಷರನ್ನು ಡೇಟ್ ಮಾಡಿ. ಸದಾ ನಿಮ್ಮ ಬೆನ್ನು ಬಿಡದವರು. ಇಂದಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನವನ್ನು ಹೊಂದಿದ್ದಾರೆ. ಪ್ರತಿಯೊಬ್ಬರಿಗೂ ಅವರದ್ದೇ ಆದ ವೈಯಕ್ತಿಕ ಜೀವನವಿರುತ್ತದೆ. ಅದರಲ್ಲೂ ಕೆಲವರು ಪುರುಷರು ಸದಾ ತಮ್ಮ ಪ್ರೇಯಸಿಯ ಮೇಲೆ ಕಣ್ಣಿಟ್ಟಿರುತ್ತಾರೆ. ನಿಮ್ಮ ಬಗ್ಗೆ ಬಹಳ ಪೊಸಿಟಿವ್ ಆಗಿರುತ್ತಾರೆ. ನಿಮಗೆ ಅಂಟಿಕೊಂಡೇ ಇರುತ್ತಾರೆ. ಅಂತಹ ಪುರುಷರನ್ನು ಯಾವತ್ತೂ ಡೇಟ್ ಮಾಡಬಾರದು. ಅವರ ಅಂತಹ ನಡವಳಿಕೆಯಿಂದ ನಿಮ್ಮ ವೃತ್ತಿಪರ ಜೀವನದ ಮೇಲೂ ಪರಿಣಾಮ ಬೀರುತ್ತದೆ. ನಿಮ್ಮನ್ನು ಕಂಟ್ರೋಲ್ನಲ್ಲಿಡುವವರು. ಕೆಲವರು ಪುರುಷರು ತಮ್ಮ ಪ್ರೇಯಸಿಗೆ ಸ್ವಾತಂತ್ರ್ಯವನ್ನೇ ನೀಡುವುದಿಲ್ಲ. ಪ್ರತಿಯೊಂದು ವಿಷಯಕ್ಕೂ ಆಕೆಯ ಮೇಲೆ
ಹಕ್ಕನ್ನು ತೋರಿಸುತ್ತಾರೆ. ಆತ ಕೇಳಿದ್ದೇ ನಡೆಯಬೇಕು, ಆಕೆಯ ಮೇಲೆ ತನ್ನದೇ ಹಕ್ಕು ಎನ್ನುವ ರೀತಿಯಲ್ಲಿ ನಡೆದುಕೊಳ್ಳುತ್ತಾರೆ. ಆತ ಹೇಳಿದ್ದಾನೆ ಚಾಚು ಚಾಪದೆ ಬಲಿಸಬೇಕು ಎನ್ನುವುದರಾಗಿರುತ್ತಾರೆ. ಅಂತಹ ಪುರುಷರೊಂದಿಗೆ ದೂರವಿರೋದೇ ಒಳ್ಳೆಯದು. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೆ.